ಕಳೆದ ಒಂದು ವರ್ಷ ಅಥವಾ ಈ ಒಂದು ಸುಮಾರು ವರ್ಷಗಳಿಂದ ಹೇಟ್ ಸ್ಪೀಚ್ ಎಲ್ಲ ಕಡೀರಿ ಒಂದಕ್ಕೆ ಇನ್ನೊಂದು ತೆಗೀರಿ ಅಂತ ಓಪನ್ ಆಗಿ ಭಾಷಣ ಮಾಡ್ತಾರೆ. ಅವರು ಅರೆಸ್ಟು ಆಗೋದಿಲ್ಲ. ಇಲ್ಲ, ಏನಾಗಿದೆ ಇವತ್ತು ಕಾನೂನಿನ ಒಂದು ಅಲ್ಲಿ ಭಾಷಣಗಳು ಮಾತ್ರ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ, ಹೆಚ್ಚಾಗಿ 90% ಪ್ರವೋಕ್ ಆಗೋದೇ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ಕಂಟ್ರೋಲ್ ಮಾಡಬೇಕು. ಹೇಟ್ ಸ್ಪೀಚ್ ಬಿಡಿ ಒಂದು ಕಡೆ ಓಪನ್ ಆಗಿ, ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಅಂತ. ಇಲ್ಲ, ಸೋಷಿಯಲ್ ಮೀಡಿಯಾ ನೋಡಿ, ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀನು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ, ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ, ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ. ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಸುಲಭವಾದಂಥ, ಯಾಕಂದರೆ ಈಗಿರುವಂಥ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ, ಸುಲಭವಾಗಿ ಹೊರಗೋದಕ್ಕೆ ಇದಕ್ಕೇ ಪ್ರತ್ಯೇಕವಾದಂಥ ಹೊಸ ಕಾನೂನು ಮಾಡಬೇಕಾಗ್ತದೆ. ಅದು ಕೂಡ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಈ ಹೇಟ್ ಸ್ಪೀಚು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ. ಟಾಪ್ ಲೀಡರ್ಸೇ ಮಾತಾಡ್ತಾರೆ, ಎಷ್ಟೋ ಜನ. ಆಯಿತಾ, ಇವತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡಿದ್ದು ಏನದು, BJP ಲೀಡರು. ಮತ್ತು ಯತ್ನಾಳ್ಗಳ ಸ್ಪೀಚ್ಗಳು ಕೇಳಿದ್ದೀರಾ ನೀವು, ಯಾವ ಥರ ಮಾತಾಡ್ತಾರೆ? ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶಾಸಕರುಗಳು ಯಾವ ಥರ ಮಾತಾಡ್ತಾರೆ? ಅದು ಒಂದು ಹೇಟ್ ಸ್ಪೀಚ್ ತಾನೆ, ಪ್ರೊವೋಕೇಟಿವ್ ಸ್ಪೀಚಸ್ ತಾನೆ. ಯಾಕೆ ಮತ್ತು ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ. ಯಾಕೆಂದರೆ ಕಾನೂನಲ್ಲಿ ನಾವು ಅವ್ರಿಗೆ ಕೇಸ್ ಬುಕ್ ಮಾಡಿದ್ರು ಕೂಡ ಸುಲಭವಾಗಿ ಬೇಲ್ ಸಿಗ್ತಾ ಇದೆ. ಮತ್ತು ಕಾನೂನುಗಳನ್ನೇ ಚೇಂಜ್ ಮಾಡಬೇಕಾಗ್ತದೆ. ಎಫ್.ಐ.ಆರ್ ಆದರೂ ಕೂಡ ಇಮಿಡಿಯೇಟ್ ಬೇಲ್, ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಇದೆ. ಆಯಿತಾ, ಈ ಥರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ. ನಾವು ಏನು ಬೇಕಾದ್ರೂ ಮತ್ತು ಅವ್ರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಒಂದು ಸಂಘಟನೆಯ ಬೆಂಬಲ ಇದೆ ಅವ್ರಿಗೆ ಲಾಯರ್ಸ್ ಕೊಡ್ತಾರೆ, ಜಡ್ಜಸ್ ಹತ್ರ ಮಾತಾಡಿಸ್ತಾರೆ, ಏನೇನು ಬೇಕು ಎಲ್ಲ ಸೌಲಭ್ಯ ಕೊಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂಥ ಒಂದು ಮಾತನಾಡ್ತಕ್ಕಂಥವ್ರಿಗೆ ಸಿಗ್ತಾ ಇದೆ. ಸೊ ಖಂಡಿತ ಇವೆಲ್ಲ ಭಾಳ ಖಂಡಿತ. ಅದು ಕೂಡ ಪೊಲೀಸ್ ಅವರು, ನಾನು ಅವತ್ತು ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ, ಸೇರಿದ್ರು, ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ನೀವು ಅವ್ರಿಗೆ ಎಫ್.ಐ.ಆರ್ ಹಾಕಿದ್ರು ಕೂಡ ಅವ್ರಿಗೆ ಬೇಲಿಂದ ಹೊರಗೆ ಬಂದಿರೋದು ಆ ಪರಿಸ್ಥಿತಿ ಇದೆ. ಪೊಲೀಸ್ ಅವರು ಇನ್ನೂ ಸ್ಟ್ರಿಕ್ಟಾಗಿ ಇರಬೇಕಾಗಿತ್ತು, ಅದು ಒಪ್ಕೊಳ್ತೀನಿ. ಆದರೆ ಈಗ ಈ ಒಂದು ಆಗ್ತಾ ಇರುವಂಥ ಘಟನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಇವಾಗೇನು ಒಂದು ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಲ್ವಾ, ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಒಂದು ವಿಶೇಷ ಕಾರ್ಯಪಡೆ, ಹೌದು, ವಿಶೇಷ ಕಾರ್ಯಪಡೆಯನ್ನು ಈಗ ರಚನೆ ಮಾಡಿದ್ದೀವಿ. ಅದು ಇಂಥ ಒಂದು ಈ ವಿಷಯದ ಬಗ್ಗೆ ಈಗಾಗಲೇ ಏನು ಅವಾಗ ನಾವು ಹೋಮ್ ಮಿನಿಸ್ಟರ್ ಬಂದು ಹೇಳೋಗಿದ್ರು, ಏನು ಅಂತ ಹೇಳಿದ್ರೆ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೀವಿ ಅಂತ. ಈ ವಿಶೇಷ ಕಾರ್ಯಪಡೆಯನ್ನು ಈಗ ಮಂಗಳೂರು, ಉಡುಪಿ, ಶಿವಮೊಗ್ಗಕ್ಕೆ ಒಂದು ರಚನೆ ಆಗಿದೆ, ಆದೇಶ ಆಗಿದೆ. ಅದೇ ರೀತಿಯಾಗಿ ಪೊಲೀಸಿನ ಒಂದು ವ್ಯವಸ್ಥೆಯಲ್ಲಿ ನಾವು ಈಗ ಕೆಲವು ಬದಲಾವಣೆಗಳು ಮಾಡಿದ್ದೀವಿ. ಮತ್ತು ಇಲ್ಲಿ ಎಲ್ಲ ಇಂಥ ಜನ ಯಾವ್ದಾರು ಇದರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿಯ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಇರ್ತಾರೆ. ಯಾರ್ಯಾರು ಈ ಹತ್ಯೆ ಮಾಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥದ್ದು, ಬೆಂಕಿ ಹಚ್ಚೋ ಕೆಲಸ ಮಾಡೋದು, ಕೋಮು ಗಲಭೆಗಳ ಭಾಗಿಯಾಗ್ತಕ್ಕಂಥವರೆಲ್ಲ ಬಹುತೇಕ ಜನ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಭಾಗಿದಾರರೆ. ಅದು ಮರಳಿನ ಮಾಫಿಯಾ ಇರ್ಬೋದು, ಅಥವಾ ಗ್ಯಾಂಬ್ಲಿಂಗ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರದ್ದೇ ಹೆಚ್ಚು ಪಾತ್ರ. ಯಾಕಂದರೆ ಒಂಥರ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿದೆ, ಅದು ಇನ್ಕಮ್ ಆಗಿದೆ. ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕಮಿಷನರು ಮತ್ತು SP ಅವರಿಗೆ ನಾವು ತಿಳಿಸ್ತೀವಿ. ಅವರು ಕೂಡ ಆ ಉದ್ದೇಶದಿಂದ ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಜಿಲ್ದೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು.
ಅವ್ರು ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಸಂಘಟನೆ ಅದು ಯಾವುದೂ ನೋಡೋಂಗಿಲ್ಲ. ಯಾರೇ ಆಗಿರಲಿ, ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತೊಗೊಳ್ಬೇಕು. ಪೊಲೀಸರು ಎಲ್ಲವನ್ನು ನಿಲ್ಲಿಸ್ಬೇಕು, ಯಾವುದೂ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ. ಅದು ಆ ಮೀಟಿಂಗ್ ಅದೇ ಇದೆ, ಮೀಟಿಂಗ್ ಇದೆ. ಸೊ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡ್ತೀವಿ. ಸೊ ಅದು ಉದ್ದೇಶ ನಮ್ಮದು. ಸೊ ಏಕೆಂದರೆ ಇದೆಲ್ಲ ಇದರಲ್ಲಿ ಈ ಕೋಮು ಗಲಭೆಗಳು, ಕೋಮು ವೈಷಮ್ಯ ಮತ್ತು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ, ಇದರಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಜನ ಅವರು ಈ ಬೇರೆ ಎಲ್ಲ ಇಲ್ಲೀಗಲ್ ಚಟುವಟಿಕೆಗಳಲ್ಲೂ ಕೂಡ ಇದ್ದಾರೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಮಾಡಬೇಕಾಗ್ತದೆ, ಅದನ್ನು ಮಾಡಿಸ್ತೀವಿ. ಆಮೇಲೆ ಕಾನೂನಿನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ. ಹೇಟ್ ಸ್ಪೀಚು, ಈ ಥರ ನಿಂದಿಸುವಂಥದ್ದು, ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಈ ಥರ ಎಲ್ಲ ನಿಂದಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ಅವಹೇಳನೆ ಮಾಡುವಂಥದ್ದು ಮತ್ತು ಒಂಥರ ಈ ಒಂದು ಅವರಲ್ಲಿ ಒಂದು ಅದೇ ಪ್ರವೋಕ್ ಮಾಡುವಂಥದ್ದು ಇರ್ತದಲ್ಲ, ಅದನ್ನು ನಾವು ಭಾಳ ಕಠಿಣ ಕಾನೂನು ಬೇಕಾಗಿದೆ ಇವತ್ತು. ಈಗಿರುವಂಥ ಕಾನೂನುಗಳು ಆಗ್ತಾ ಇದೆ. ಇವಾಗ ನಿಮ್ಮ ಸರ್ಕಾರ ಬರುವ ಮುಂಚೆ ಇದೇ ಸರ್ಕಿಟ್ ಹೌಸ್ನಲ್ಲಿ ಕರಾವಳಿ ಅಂದರೆ ನಿಮ್ಮ ಮೆನಿಫೆಸ್ಟೋ ರೆಡಿ ಮಾಡಿದ್ದೀರಿ. ಅದರಲ್ಲಿ ಕರಾವಳಿಗೆ ಒಂದು 2 ವಿಚಾರವನ್ನು ಕೂಡ ನೀವು ಮುಂದಿಟ್ಟಿದ್ದೀರಿ. ಒಂದನೇದಾಗಿ ಯಾರು ಈ ಕರಾವಳಿಯಲ್ಲಿ ಕೋಮು ಸಂಘರ್ಷವನ್ನು ಮಾಡ್ತಾರ ಅಂತ ಯಾವುದೇ ಧರ್ಮದವರಿಲ್ಲ ಅಂತ ಸಂಘಟನೆಗಳನ್ನು ನಾವು ಬ್ಯಾನ್ ಮಾಡ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ನೀವು ಪದೇ ಪದೇ ಎದ್ದ ಇದ್ರಿ ಏನು ಈ ರಾಜ್ಯ ವೇದಿಕೆಗಳಲ್ಲಿ. ನೋಡಿ, ಒಂದು ಬ್ಯಾನ್ ಮಾಡೋದಕ್ಕೆ ನಮ್ಮಲ್ಲಿ ಅಧಿಕಾರ ಇಲ್ಲ. ಬ್ಯಾನ್ ಮಾಡೋದಕ್ಕೆ ನಾವು ರೆಫರ್ ಮಾಡ್ಬೋದು ಕೇಂದ್ರ ಸರ್ಕಾರಕ್ಕೆ. ಒಂದು ಎರಡನೇದು, ಆ ವಿಷಯದಲ್ಲಿ ನಾವು ಈಗಾಗಲೇ ಏನು ಹೇಳಿದ್ದೀನಲ್ಲ, ಇವೆಲ್ಲ ಕ್ರಮಗಳು ಅದರಲ್ಲಿ ಸೇರ್ಕೊಡ್ತದೆ. ಈಗ ಈ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿರುವಂಥ ಇದೆಲ್ಲ ಕೂಡ ಆ ಒಂದು ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇರೋದು. ಕೋವಿಡ್ ಡೆತ್ಗಳೇನು ಜಾಸ್ತಿ ಏನಾಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಮಾರ್ಗಸೂಚಿಗಳು ಕಳಿಸಿದ್ದಾರೆ. ಕೋವಿಡ್ ಇದು ಹೆಚ್ಚಿನ ಅಂಶ ಎಲ್ಲ ಒಂದು ಸಾಧಾರಣವಾದಂಥ ಇನ್ಫೆಕ್ಷನ್ ಆಗಿದೆ. ಇದರಿಂದ ಭಾಳ ಗಂಭೀರ ಆ ಥರ ಏನು ಪರಿಣಾಮ ಬೀರ್ತಾ ಇಲ್ಲ ಅಂತ ಇಡೀ ದೇಶದಲ್ಲಿ ಅವರು ನೋಡಿಕೊಂಡು ನಿನ್ನೆ ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ. ಆದರೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ, ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಹೇಳ್ತೀವಿ, ಸಾರಿ ಕೇಸಸ್ಸು. ಸೊ ಸಾರಿ ಕೇಸಸ್ಸು ಅವ್ರಿಗೆ ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಈ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ತೀವಿ, ILI, ಆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸ್ ಇರೋರಿಗೆ ಅವರಲ್ಲಿ ಒಂದು 5% ಕೋವಿಡನ್ನು ತಪಾಸಣೆ ಮಾಡಿ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಯಾವ ಪ್ರಮಾಣದಲ್ಲಿ ಹರಡ್ತಾ ಇದೆ ಅಂತ ಅಷ್ಟೇ. ಆದರೆ ಬಂದಿರುವಂಥ ಕೋವಿಡ್ಡು ಆ ಥರ ದುಷ್ಪರಿಣಾಮ ಬೀರುವಂಥ ಕೋವಿಡ್ ಅಲ್ಲ ಅಂತ ಕೇಂದ್ರ ಸರ್ಕಾರನೇ ಹೇಳ್ತಾ ಇರುವಂಥದ್ದು. ನಮ್ಮ ಒಂದು ಟೆಕ್ನಿಕಲ್ ಕಮಿಟಿ ಕೂಡ ಅದೇ ಹೇಳಿರುವಂಥದ್ದು. ಆದ್ದರಿಂದ ನಾವು ಇಷ್ಟೇ ಅಡ್ವೈಸ್ ಮಾಡಿದ್ದೀವಿ, ಯಾರು ಬಾಣಂತಿಯರಿದ್ದಾರೆ ಅಥವಾ ಮಕ್ಕಳು ಅಥವಾ ಯಾರು ವಯಸ್ಸಾಗಿ ಇಮ್ಯುನಿಟಿ ಕಮ್ಮಿ ಇರೋರು ಅಂಥವರು ಹೆಚ್ಚಿನ ಜನ ಇರೋ ಪ್ರದೇಶಕ್ಕೆ ಹೋದಾಗ ಮಾಸ್ಕ್ ಹಾಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಮತ್ತು ಉಳಿದಿರ್ತಕ್ಕಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆಗಳೇ ಒಂದು ಫಾಲೋ ಮಾಡೋಕ್ಕೆ ಹೇಳಿದ್ದೀವಿ ಹೊರತು ಇದರಿಂದ ಎಚ್ಚರಿಕೆಯಿಂದ ಇರೋಣ, ಆದರೆ ಆತಂಕ ಪಡಬೇಕಾಗಿದೆ ಅಷ್ಟು ಹೇಳ್ಬೋದು ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.